ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ವೇದಗಳಲ್ಲಿ ಮೂರನೆಯದಾದ ಸಾಮವೇದವನ್ನು ಕುರಿತು ಮಾತನಾಡ್ತೀನಿ. ಸಾಮವೇದ ಅನ್ನುವಂಥದ್ದು 4 ವೇದಗಳಲ್ಲಿ ಸ್ವಲ್ಪ ಚಿಕ್ಕದಾಗ್ತಿದ್ದು. ಇದರಲ್ಲಿ 1900 ಶ್ಲೋಕಗಳಿವೆ. ಸಾಮಗಾನ ಅಂತ ಕೂಡ ಇದನ್ನು ಕರೆದಿದ್ದೀವಿ. ಸಾಮ ಅಂದರೆ ಸ್ವರ ಸಂಯೋಜನೆಯೊಂದಿಗೆ ಮಂತ್ರಗಳನ್ನು ಪಠಿಸುವಂಥದ್ದು. ಯಾವುದೇ ಮಂತ್ರಗಳನ್ನು ಬಹುತೇಕ ಇದರಲ್ಲಿ ಇರತಕ್ಕಂಥದ್ದೆಲ್ಲ ಋಗ್ವೇದದ ಮಂತ್ರಗಳೇ. ಋಗ್ವೇದದ ಮಂತ್ರಗಳನ್ನೇ ಇದಕ್ಕೆ ರಾಗ ಸಂಯೋಜನೆ ಮಾಡಿ, ಸ್ವರ ಸಂಯೋಜನೆ ಮಾಡಿ ರಾಗವಾಗಿ ಹೇಳುವಂಥ ವಿಧಾನವನ್ನು ಈ ಸಾಮವೇದದಲ್ಲಿ ಜಾರಿ ಮಾಡಿದ್ದಾರೆ. ನಮ್ಮ ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ಇದು ತಳಹದಿ. ಭಾರತೀಯ ಸಂಗೀತ ಶಾಸ್ತ್ರ ಬಂದಿರುವಂಥದ್ದೇ ಈ ಸಾಮವೇದದ ಆಧಾರದಿಂದ ಅಂತ ತಿಳಿದು ಬಂದಿದೆ. ಈ ಸಾಮವೇದ ಬರ್ತಕ್ಕಂಥ ಅವಧಿ ಕ್ರಿಸ್ತಪೂರ್ವ 1200ರಿಂದ ಕ್ರಿಸ್ತಪೂರ್ವ 900. ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ 3 ಕೂಡ ಈ 300 ವರ್ಷಗಳ ಅವಧಿಯಲ್ಲೇ ಬಂದಿರುವಂಥದ್ದು. ಇದು ಕ್ರಿಸ್ತಪೂರ್ವ 1000 ಅಂತ ಕೂಡ ಕೆಲವು ಪಂಡಿತರುಗಳ ಅಭಿಪ್ರಾಯ ಇದೆ. ಒಟ್ಟಾರೆ ಈ ಅವಧಿಗಿಂತ ಮುಂಚೆ ನಮ್ಮ ಭಾರತೀಯ ಸಂಗೀತ ಅನ್ನುವಂಥದ್ದು ಇರಲಿಲ್ಲ. ಹಾಗಾಗಿ ಈ ಸಾಮವೇದವನ್ನು ಆಧಾರವಾಗಿಟ್ಟುಕೊಂಡು ಇದರ ಆಧಾರದ ಮೇಲೆ ಭಾರತೀಯ ಸಂಗೀತ ಶಾಸ್ತ್ರ ಅನ್ನೋದು ಬೆಳವಣಿಗೆ ಆಯಿತು ಅಂತ ತಿಳಿದು ಬಂದಿದೆ. ಆಮೇಲೆ ಈ ಸಾಮವೇದವನ್ನು ನಮಗೆ ಇದರ ಉಪವೇದವಾಗಿ ಗಂಧರ್ವ ವೇದ ಅಂತಕ್ಕಂಥದ್ದು ಒಂದು ಇದೆ. ಗಂಧರ್ವ ವೇದ ಅಂತಂದರೆ ಅದು ಕೂಡ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಗಂಧರ್ವ ಅಂದರೆ ಅರ್ಥ ನುರಿತಂಥ ಗಾಯಕರು ಅಂತ. ನುರಿತ ಗಾಯಕರಿಂದ ಹೇಳಲ್ಪಟ್ಟಿರ್ತಕ್ಕಂಥ ಮಂತ್ರಗಳಾದ್ದರಿಂದ ಇದನ್ನು ಗಂಧರ್ವ ವೇದ, ಇದಕ್ಕೆ ಉಪವೇದವೇ ಗಂಧರ್ವ ವೇದ ಸಾಮವೇದಕ್ಕೆ ಅಂತ ತಿಳಿದು ಬಂದಿದೆ. ಆಮೇಲೆ ಇದರಲ್ಲಿ ಸಂಗೀತದ ಒಂದು ಅಭ್ಯಾಸವನ್ನು ಕಲಿಸುವುದರ ಜೊತೆಗೆ ಹೋಮ ಹವನಾದಿಗಳನ್ನು ಮಾಡುವಂಥದ್ರಲ್ಲಿ ಸಂಗೀತಮಯವಾಗಿ ಇದನ್ನು ಈ ಮಂತ್ರಗಳನ್ನು ಹೇಳ್ತಾ ಈ ಕಾರ್ಯಗಳನ್ನು ಮಾಡುವಂಥದ್ದು ಕಂಡುಬಂದಿದೆ. ಇದು ಬಹುತೇಕ ಋಗ್ವೇದವನ್ನು ಸಂಗೀತಕ್ಕೆ ಹೊಂದಿಸಿಕೊಂಡು ಹೇಳಿರುವಂಥ ಮಂತ್ರಗಳು ಅಂತ ನಮಗೆ ತಿಳಿದು ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಇದರಲ್ಲೂ ಕೂಡ 2 ಉಪನಿಷತ್ತುಗಳನ್ನು ನಾವು ಕಾಣ್ತೀವಿ. ಅದು ಛಂದೋಗ್ಯೋಪನಿಷತ್ತು ಮತ್ತು ಕೇನೋಪನಿಷತ್ತು. ಛಂದೋಗ್ಯೋಪನಿಷತ್ ಮತ್ತು ಕೇನೋಪನಿಷತ್ತುಗಳನ್ನು ಇದರಲ್ಲಿ ಕಾಣ್ತೀವಿ. ಉಪನಿಷತ್ತು ಅಂದರೆ ಏನು ಅನ್ನುವಂಥದ್ದನ್ನು ಹೇಳಬೇಕು ಅಂದರೆ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗತ್ತೆ. ಆ ಉಪನಿಷತ್ತುಗಳನ್ನು ವೇದಾಂತ ಅಂತ ಕರೆದಿದ್ದಾರೆ. ಈ ವೇದಗಳಲ್ಲಿ ಎಲ್ಲ ಹೇಳಿದ ಮೇಲೆ ಕೊನೆಗೆ ಬರತಕ್ಕಂಥದ್ದು ವೇದಾಂತ, ಕೊನೆಗೆ ಬರತಕ್ಕಂಥದ್ದೇ ಉಪನಿಷತ್ತುಗಳು. ಆ ಉಪನಿಷತ್ತುಗಳು 13 ಇವೆ. ಅದರಲ್ಲಿ ಕೇನೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು ಈ ಸಾಮವೇದವನ್ನು ಆಧರಿಸಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಆ ಒಂದು ಉಪನಿಷತ್ತುಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಈ ರೀತಿ ಗಾನವಾಗಿ ಹಾಡುವಂಥ ಈ ಸಾಮಗಾನ ಸಾಮವೇದ ರೂಪದಲ್ಲಿ ಬಂದಿದೆ. ಏತತ್ ಸಾಮಗಾಯನ್ನಾಸ್ತೆ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಹ ಈ ರೀತಿಯಲ್ಲಿ ಬರುತ್ತೆ ಈ ಸಾಮವೇದ ಅಂತಕ್ಕಂಥದ್ದು. ಇಂಥ ಒಂದು ಸಾಮವೇದ ನಮ್ಮ ಭಾರತೀಯ ಸಂಗೀತಕ್ಕೆ ಒಂದು ಉತ್ಕೃಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದೆ. ಈ ಸಾಮವೇದದಿಂದ ನಾವು ಯಾವ ಹೋಮ ಹವನಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡ್ತೀವೋ
ಅವೆಲ್ಲವಕ್ಕೂ ಕೂಡ ತುಂಬ ಪ್ರಾಧಾನ್ಯತೆ ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನಗೆ ಅತ್ಯಂತ ಪ್ರೀತಿಯಾದದ್ದು ಸಾಮವೇದ ಅಂತ ಹೇಳಿದ್ದಾರೆ. ಸಾಮವೇದವೇ ಪ್ರೀತಿಯಾದ್ದು ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ. ಹಾಗಾಗಿ ಇಂತಹ ಸಾಮವೇದ ತಮಗೆಲ್ಲ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.